ಹಬ್ಬದ ಶುಭಾಶಯಗಳು. ಸೊ ಇವತ್ತು ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಹೇಗಾಯಿತು ಅಂತ ಹೋಗಿ ನೋಡ್ಕೊಂಡು ಬನ್ನಿ. ಈಗ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನಾನು ಆಮೇಲೆ ನಿಮಗೆ ಹೇಳ್ತೀನಿ. ಹಬ್ಬಕ್ಕೆ ನಾನಿವತ್ತು ಜಾಮೂನ್ ಮತ್ತು ಕಡಲೆ ಹಿಟ್ಟು ಮಾಡಿದ್ದೀನಿ, ಮತ್ತು ಡ್ರೈ ಫ್ರೂಟ್ಸು ಮತ್ತು ಫ್ರೂಟ್ಸ್ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿದ್ವಿ. ಸೊ ಇವತ್ತು ಪೂಜೆಗೆ ರೆಡಿ ಮಾಡಬೇಕಾದ್ರೆ ಸಮೂ ಬುಕ್ ತರೋಕ್ಕೆ ಅಂತ ಹೋದ, ನನ್ನ ಫೇವ್ರೇಟ್ಸ್ ಬುಕ್ ತರೋಕ್ಕೆ ಅಂತ. ತೊಗೊಂಡು ಬಂದಿದ್ದು ಪೆಪ್ಪಾ ಪಿಗ್ ಸ್ಟೋರಿ ಬುಕ್ಕು ಮತ್ತು ಇನ್ನೊಂದು ಕನ್ನಡ ಬುಕ್ ತೊಗೊಂಡು ಬಂದ, ನನ್ನ ಫೇವ್ರೇಟ್ ಸಬ್ಜೆಕ್ಟ್ ಅಂತ. ನಾನು ಕನ್ನಡ ಬುಕ್ ತಂದಿದ್ದು ನೋಡಿ ನಂಗಂತೂ ಶಾಕ್ ಆಯಿತು. ಕನ್ನಡ ಬುಕ್ ತಂದಿದ್ದಾನಲ್ಲ ಅಂದ್ಬಿಟ್ಟು ಖುಷಿ ಕೂಡ ಆಯಿತು. ಈ ಶ್ರಾವಣ ಮಾಸ ಅಂತ ಅಂದರೆ ಹಬ್ಬಗಳ ರಾಶಿ, ಒಂದಾದ್ಮೇಲೆ ಒಂದು ಹಬ್ಬ ಬರ್ತಾನೆ ಇರುತ್ತೆ. ನಮ್ಮ ಹೆಣ್ಮಕ್ಳಿಗಂತೂ ರೆಡಿ ಆಗಿಬಿಟ್ಟು ಪೂಜೆ ಮಾಡೋದು ಅಂತ ಇನ್ನೊಂದು ಖುಷಿ. ಇಲ್ಲಿ ದೇವ್ರಿಗೆ ರೆಡಿ ಎಲ್ಲ ಮಾಡಿ ಸುನಿಲ್ ಅವರು ಆಫೀಸಿಂದ ಬಂದಮೇಲೆ ಪೂಜೆ ಎಲ್ಲ ಮಾಡಿ ಹೊರಡೋ ಅಷ್ಟೊತ್ತಿಗೆ ಟೈಮ್ ಆಗಿಬಿಟ್ಟಿತ್ತು. ಇದೇ ಗ್ಯಾಪಲ್ಲಿ ನಾನು ಯಾವ ಡ್ರೆಸ್ ಹಾಕ್ಕೊಂಡಿದ್ದೀನಿ ಅಂತ ವಿಡಿಯೋ ಕೂಡ ಮಾಡಿಕೊಂಡೆ. ಸೊ ನಾವು ರೆಡಿ ಆಗಿಬಿಟ್ಟು ನಮ್ಮ ಮನೇಲೂ ಪೂಜೆ ಮಾಡಿಬಿಟ್ಟು ಈಗ ಸಂಜೆ 5:30 ಆಗಿದೆ. ಸೊ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ನಮ್ಮ ಫ್ರೆಂಡ್ ಮನೆಯವರು ಕುಂಕುಮಕ್ಕೆ ಅಂತ ಕರೆದಿದ್ದಾರೆ ಹಬ್ಬಕ್ಕೆ ಅಂತ. ಹೇಗೆ ಇರುತ್ತೆ ಈ ದಿನ ಅನ್ನೋದನ್ನು ನೋಡೋಣ. ನೀವು ನನ್ನ ವೀಡಿಯೋಸ್ನೆಲ್ಲ ನೋಡ್ತಿದ್ದೀರಾ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಈಗ ಫ್ರೆಂಡ್ ಮನೆ ಹತ್ರ ಬಂದಿದ್ದೀವಿ. ನಮ್ಮ ಮನೆಯಿಂದ ಅವ್ರ ಮನೆಗೆ 20 ಮಿನಿಟ್ಸ್ ಆಗುತ್ತೆ ಅಷ್ಟೇ. ಹಾಯ್, ಹ್ಯಾಪಿ ವರಮಹಾಲಕ್ಷ್ಮಿ. ನೋಡೋಣ ಈಗ ಇವ್ರು ಹೇಗೆ ವರಲಕ್ಷ್ಮಿ ಹಬ್ಬ ಮಾಡಿದ್ದಾರೆ ಅಂತ. ಕೆಳಗಡೆ ರಂಗೋಲಿ ಮ್ಯಾಟ್ ಎಲ್ಲ ಇಟ್ಟಿದ್ದಾರೆ, ಚೆನ್ನಾಗಿದೆ ಅಲ್ಲ. ಲಕ್ಷ್ಮೀ ದೇವಿನ ಹೂವು ಹಣ್ಣು ಆಭರಣಗಳಿಂದ ಅಲಂಕರಿಸಿದ್ದಾರೆ, ಎಷ್ಟು ಚೆನ್ನಾಗಿದೆ ಅಲ್ಲ ನೋಡೋದಕ್ಕೆ. ನಮ್ಮಮ್ಮನೂ ಕೂಡ ಇದೇ ರೀತಿ ಸೀರೆ ಎಲ್ಲ ಉಡಿಸಿ ಅಲಂಕಾರ ಎಲ್ಲ ಮಾಡ್ತಾರೆ. ಹಬ್ಬದ ಹಿಂದಿನ ದಿನವೇ ಎಲ್ಲ ಸೀರೆ ಉಡಿಸಿ ಎಲ್ಲ ರೆಡಿ ಮಾಡಿ ಬೆಳಗ್ಗೆ 4:30-5 ಗಂಟೆ ಅಷ್ಟರಲ್ಲೇ ಪೂಜೆ ಮಾಡ್ತಾಯಿದ್ರು. ನಾವು ಕೂಡ ನಮ್ಮ ಅಮ್ಮಗೆ ಹೆಲ್ಪ್ ಮಾಡ್ತಾಯಿದ್ವಿ. ಸೊ ಇದನ್ನೆಲ್ಲ ನೋಡಿ ಖುಷಿ ಆಯಿತು. ಏನು ಮಾಡ್ತಿದ್ಯಾ ಜಿಯಾನ್ಶಿ? ಪೂಜೆ ಎಲ್ಲ ಆದಮೇಲೆ ಇವರಿಬ್ರದ್ದು ನೋಡಿ ಬರೀ ಫೋಟೋ ತೆಕ್ಕೊಂಡು ಕೂತಿದ್ದಾರೆ ಇಬ್ರು. ಇಲ್ಲಿ ಬ್ಯಾಕ್ ಯಾರ್ಡಲ್ಲಿ ವ್ಯೂ ಕೂಡ ತುಂಬ ಚೆನ್ನಾಗೇ ಇದೆ. ಹಾಗೆ ರೈನ್ಬೋ ಕೂಡ ಬಂದಿತ್ತು, ನೋಡ್ತಾ ನಿಂತ್ಕೊಂಡ್ಬಿಟ್ವಿ. ವ್ಯೂ ಹಿಂದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇವ್ರ ಮನೆ ಹತ್ರ. ನಾವು ಭಾರತದಿಂದ ಬೇರೆ ದೇಶಕ್ಕೂ ಬಂದಾಗ ನಮ್ಮ ಸಂಸ್ಕೃತಿ ಎಲ್ಲ ಕೂಡ ಎಲ್ಲ ಹಾಗೇ ಇದೆ. ಎಲ್ಲ ಕೂಡ ಎಲ್ಲ ಹಬ್ಬಗಳನ್ನೂ ಮಾಡ್ತಾರೆ ಹೊರ ದೇಶದಲ್ಲಿ ಕೂಡ. ಹಬ್ಬಗಳಲ್ಲೆಲ್ಲ ನಾವು ರೆಡಿ ಆಗಿಬಿಟ್ಟು ಮನೇಲೆಲ್ಲ ಪೂಜೆ ಮುಗಿಸ್ಕೊಂಡು ಎಲ್ಲರನ್ನೂ ಕುಂಕುಮಕ್ಕೆಲ್ಲ ಕರೀತಾ ಇದ್ವಿ. ಇಲ್ಲೂ ಫ್ರೆಂಡ್ ಕುಂಕುಮಕ್ಕೆ ಕರೆದಿದ್ರು, ತುಂಬಾ ಖುಷಿ ಆಯಿತು. ಇಲ್ಲಿ ಇವರಿಬ್ಬರು ಇವ್ರ ಪಾಡಿಗೆ ಇವ್ರು ಆಟಾಡ್ಕೋತಾ ಇದ್ದಾರೆ ಬ್ಯಾಕ್ ಯಾರ್ಡಲ್ಲಿ. ಸೊ ಒಳಗಡೆನೂ ಸ್ವಲ್ಪ ಹೊತ್ತು ಹೀಗೆ ಆಟ ಆಡ್ಕೊಂಡ್ರು. ಸಮೃದ್ಧಂತೂ ಮನೆ ಕರೆದ್ರೆ ಬರೋಕ್ಕೆ ರೆಡಿನೇ ಇರಲಿಲ್ಲ, ಇಲ್ಲೇ ಇರಬೇಕು ಆಟಾಡಬೇಕು ಅಂತ ಹಠ ಮಾಡ್ತಿದ್ದ. ಸೊ ಸ್ವಲ್ಪ ಹೊತ್ತು ಇಲ್ಲೇ ಕೂತ್ಕೊಂಡಿದ್ವಿ. ಹೀಗೆ ಆಟ ಆಡ್ಕೊಂಡು ಮಾತಾಡಿಕೊಂಡು ಊಟಕ್ಕೆ ಟೈಮ್ ಆಗೇ ಹೋಯಿತು. ಸೊ ಒಬ್ಬಟ್ಟು ಮಾಡಿದರು, ಪುಳಿಯೋಗರೆ ಮಾಡಿದರು, ಕೂಟ್ ಮಾಡಿದರು, ಕೋಸಂಬರಿ ಮಾಡಿದರು. ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿತ್ತು, ಅಮ್ಮ ಮಾಡಿದ ಥರನೇ ಇತ್ತು. ನನಗಂತೂ ಕೈ ತುಂಬ ಬಳೆ ಹಾಕ್ಕೊಳ್ಳೋದಂದರೆ ತುಂಬಾ ಇಷ್ಟ. ಸೊ ಇಲ್ಲಿ ನಾನು ಹಬ್ಬಕ್ಕೆಲ್ಲ ಹೋದಾಗ ಯಾರೇ ಕುಂಕುಮ ಜೊತೆ ಬಳೆ ಕೊಟ್ಟಾಗ ಬಳೆ ನನ್ನ ಸೈಜ್ ಆಗದೆ ಹೋದರೂ ಕೂಡ ಬಳೆನಂತೂ ಹಾಕೋತಾನೇ ಇದ್ದೆ. ಚೆನ್ನಾಗಿತ್ತು, ಎಲ್ಲ ಮೆಮೊರೀಸ್ ಎಲ್ಲ ಬಂತು. ನಾವಿನ್ನು ಹೊರಡೋಕ್ಕೆಲ್ಲ ರೆಡಿ ಆಗಿದ್ರು. ಇವರಿಬ್ರು ಇನ್ನೂ ಫೋಟೋ ತೆಕ್ಕೊಂಡು ಕೂತಿದ್ದಾರೆ. ಇವಳು ಪೋಸ್ ಕೊಡೋದಕ್ಕೂ ಇವನು ಫೋಟೋ ತೆಗ್ದು ತೋರಿಸೋದಕ್ಕೂ ಚೆನ್ನಾಗಿದೆ ಇವರಿಬ್ರದ್ದು.
ನಮಗಂತೂ ಫ್ರೆಂಡ್ಸ್ ಮನೆಗೆ ಬರೋದಂದರೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಸಮೃದ್ಧಗೂ ಕೂಡ ಆಟ ಆಡೋಕ್ಕೆ ಯಾರಾದರೂ ಸಿಗ್ತಾರೆ. ಜಿಯಾನ್ಶಿ ಮತ್ತು ಸಮೃದ್ಧ ಇಬ್ಬರೂ ಒಬ್ರಿಗೊಬ್ರು ಪರಿಚಯ 2 ವರ್ಷದಿಂದ. ಸೊ ಅವ್ರ ಪಾಡ್ಗೆ ಅವ್ರು ಆಟ ಆಡ್ಕೋತಿದ್ದಾರೆ. ನಮಗಂತೂ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ. ಹಾಗೆ ನಮ್ಮ ಫ್ರೆಂಡ್ಸ್ ಆದ ಅನಿತಾ ಜನಾರ್ದನ್ ಅವ್ರಿಗೆ ನಮ್ಮನ್ನು ಕುಂಕುಮಕ್ಕೆ ಕರೆದಿದ್ದು ತುಂಬಾ ಖುಷಿ ಆಯಿತು. ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ ನಾವು ಮನೆ ಕಡೆ ಹೊರಟೀವಿ. ಈ ವಿಡಿಯೋ ಹೇಗಿತ್ತು ಅಂತ ಲೈಕ್ ಹಾಗೂ ಕಮೆಂಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನೋಡಿದ್ರಿ ಅಲ್ಲ ನಮ್ಮ ಫ್ರೆಂಡ್ ಮನೇಲಿ ಹೇಗೆ ಹಬ್ಬ ಮಾಡಿದ್ರು ಅಂತ. ನಮಗಂತೂ ನಮ್ಮ ಮನೇಲಿ ನಮ್ಮಮ್ಮ ಹೇಗೆ ಮಾಡ್ತಿದ್ರು ಹಾಗೆ ಇತ್ತು ಫೀಲು. ತುಂಬ ಖುಷಿ ಆಯಿತು ನಮ್ಮ ಮನೆಗೆ ಇನ್ವೈಟ್ ಮಾಡಿದ್ದು. ಸೊ ನೀವು ಇದೇ ಥರ ಹಬ್ಬ ಎಲ್ಲ ಮಾಡ್ತೀರಾ? ಕಮೆಂಟ್ ಮಾಡಿ ಹೇಳಿ. ಸೊ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ.